ಹತ್ತಿ ಕರಿಗೆ ಜೀವ, ಹತ್ತಿ ಕರಿಕಿಗೆ ಜೀವ, ಇತ್ಲಾಕೇನು ಜೀವ ಕೊಡ್ಲಮ್ಮ? ಏನು ಹುರಿಮಿಸಿ ಹುಡುಗ, ಏನಿದು ನಿನ್ನ ಹಾಡಿನ ಮಜಾ ಸಿರಿ? ಹಾದಿಯ ಬಲ ನೋಡ, ಗೋಧಿಯ ಬೆಳಿ ನೋಡ, ಆದ್ಯಾಗ ಆಡುವಲ ಧ್ವನಿ ಕೇಳ, ಆದ್ಯಾಗ ಆಡುವಲ ಧ್ವನಿ ಕೇಳ, ಎಲೆ ಹುಡುಗಿ ಇದೀಗ ಆಡೋದೊಮ್ಮನಿ ನೋಡ, ಇದೀಗ ಆಡೋದೊಮ್ಮನಿ ನೋಡ. ಏನ್ ಹುಡುಗ ಇದೀಗ ಹೋದ ಮಣಿ ನೋಡಂತೀಯೋ, ಏನಿನ ಕೈಯಾಗ ಹಿಡಿದ್ರ ಗುಣಿ ನೋಡಂತೀಯ? ಅಲ್ಲ ಮರೆಯ, ಇವೆಲ್ಲ ಹಳೆಯ ಜಾನಪದ ಹಾಡುಗಳು. ಅವನವನು ಈಗಿನ ಅದಾವ ಹೆಂಗದ ಗೊತ್ತಾ? ಕಾಚಲೆಗೆ ಬೆಂಗಳೂರು ಮೂಲ್ಯ ಅಂದ ಗೋಲಾಯ ದರ್ವಾಜ ಗೋಲಾಯ ಇಂಥ ಸಾಂಗ್ ಅದಾವ. ಹಳೆ ಸಾಂಗ್ ಹೆಂಗಿದ್ದು ಗೊತ್ತಾ? ಜಾನಪದ ಹಾಡು ಗುಬ್ಬಿ ಗೂಡಿದ್ದಂಗ ಗುಡಿಸಲು ಚಂದ, ಒಮ್ಮೆ ಬಡವನ ಮನೆಗೆ ನೀನು ಬಂದು ನೋಡ, ನಿನ್ನ ಮಾಡಿ ದಿಂದ ನನ್ನ ಗುಡಿಸಲು ಚಂದ, ಒಮ್ಮೆ ಬಂದರ ನೀನೊಮ್ಮೆ ನೋಡ, ನಿನ್ನ ಮಾಡಿಗಿಂತ ನನ್ನ ಗುಡಿಸಲು ಚಂದ, ಒಮ್ಮೆ ಬಂದರ ನೀನೊಮ್ಮೆ ನೋಡ. ಏನಿಲ್ಲ ವಾಯವ್ವ, ನಂದು ಎಮ್ಮಿ ಕಳೆದು ಹೋಗಿತ್ತಾ, ಅದಕ್ಕೆ ಆಡ್ಕೊಂತ ಹುಡ್ಕೊಂತ ಬಂದಿದ್ದೆ. ನೀನೇನಾರು ನೋಡಿ ಏನೋ ಸೇಮ್ ನಿನ್ ಸೈಜ್ ಇತ್ತದ ಎಮ್ಮಿ, ನೀನು 2 ಕಲದು ಅದಕ್ಕೆ 4 ಕಲದು ಅಷ್ಟ ವ್ಯತ್ಯಾಸ. ಏನೋ ನೋಡಿದೇನು ಎಮ್ಮಿ ನಮ್ದು ಕಳೆದೈತಿ, ಇಲ್ಲಿ ಅಡ್ಡಾಡಕತ್ತೈತಿ ಅವನು ದಾರ್ಯಾಗ, ಅದಕ್ಕೆ ಕಟ್ಟಾಕರಿಲ್ಲ ಅದ್ರಿಂದ ಅವ್ನು ಕ್ವಾಣನ ಕಲಿಬದೈತಾಗ ಅವನು ಅದು ಒದರದ ಮಾಡ್ತಾಗ. ಯಪ್ಪ ತೂಕ ಐತಿ ಹುಡುಗ ನಿನ್ನ ಮಾತ್ನ್ಯಾಗ. ಏನ್ ಮಾಡೋದ್ರಿ? ಅಲ್ಲ ಹುಡುಗ, ಎಮ್ಮಿ ಕಟ್ಟಾಕ ಕಣ್ಣಿರ್ಲಿಕ್ಕಂದ್ರೆ ಯಾಕೆ ಮಾಡ್ಬೇಕಿ ಹಾಳೆ ಬಾಳೆವು? ಕರೆಕ್ಟ್ ಕರೆಕ್ಟ್ ಐತ್ ನೋಡು. ಅವನು ಅಡ್ಗಿ ಮಾಡಾಕ ಒಲಿಬೇಕು, ಅಡ್ಗಿ ಮಾಡಾಕ ಏನ್ ಬೇಕಳು? ಒಲಿಬೇಕು. ನಿನ್ನ ಮಾತು ತಿಳ್ಕನಕ ತಲಿಬೇಕ ತಲೆ. ನಿನ್ನ ಕೂಡ ಕೂಡಿ ಒಂದಂದ 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 ಕೂಡಿ ಕಲಿಬೇಕು ನೋಡಿ. ಈಗ ನನ್ ಕೂಡ ಕೂಡಿ ಒಂದಂದ ಏನ್ ತಿಳ್ಕೊಬೇಕಾಗ್ತ ಮುಡ್ದಾರ? ಗಂಡಿಗೊಂದದು ಎಂಡು ಜೋಡಾಗಿ ಸಂಸಾರದ ಕೆಸರನ್ನ ಮೈಗಚ್ಚಿಸಿ ಮುಂದಾಗೋ ಮಕ್ಕಳಿಗ ಲಾಲಿ ಆಡ್ ಕಲಿಬೇಕಾಗೈತಿ ನೋಡು. ಅಂದಂಗ ಇನ್ನ ನಿಂದು ಏನಾದ್ರು ಮದ್ದಿವಿ ಗಿದ್ದಿವಿ ಏನ್ರ ಆಗೈತಿ? ಇಲ್ಲ ಮರೆಯ, ಯಾರಿಗೆ ಬೇಕಾಗೈತಿ ಲಗ್ನ ಅಂದ್ರ ವಿಗ್ನಿದ್ದಂಗ. ಗಂಡನ್ ಕೂಡ ಹೊಡಸ್ಕೋಬೇಕು, ಅತ್ತಿ ಮಾವನ್ ಕೂಡ ಕಿವಿ ಹಿಂಡಿಸ್ಕೋಬೇಕು, ನಾದ್ನಿ ಕೂಡ ನಾದಿಸ್ಕೋಬೇಕು. ಯಾರಿಗೆ ಬೇಕಾಗೈತದ ಹೋಗೋಣಿನ ಮರ? ಅಯ್ಯೋ ಮಾರಾಯ, ನೀ ಹಿಂಗಂದ್ರ ಹೆಂಗ ಬಾಳ್ಯಾವಂತೇನ? ಈಗ ಹೆಂಗ್ ಕೂತ್ಕೊಂಡು ಅರಿಯಾದ ಹುಡ್ರ ಗತಿ ಏನಾಗ್ಬೇಕು? ಇಲ್ಲೋಡಿಗ ಇವು 10 ಗಂಟೆಗೆ ನಿಂತಾವ, ಇವ್ರ ಬಾತಿ ಏನಾಗ್ಬೇಕು? ಈಗ ಇಲ್ಲೋಡಿಗ ಹಿಂಗೆ ಹೆಂಗ್ ಕೂತಾವ, ಇವ್ರ ಗತಿ ಏನಾಗ್ಬೇಕು? ನಿಮ್ಮಂತ ಸುಂದರವಾದ ಹುಡುಗಿಯರ ನೀವು ನಗ್ನಲ್ಲಪ್ಪ ಅಂತಂದ್ರ ಇಲ್ಲೋಡಿಗೆ ಎಷ್ಟು ಮಂದಿ ಕಾಯಕತ್ತಾರ. ನೀವು ಅಂದ್ರೆ ಕರ್ಕೊಂಡು ಹೋಗಕ್ ಹೊತ್ತ ರೆಡಿನಾದಾರ ಅವ್ರು. ಹಿಂಗಂದ್ರೆ ಹೆಂಗ ಬಾಳ್ಯಾವ? ಹಂಗೆ ಮಾಡಬೇಡ. ಫಸ್ಟ್ ನನ್ನ ಮದುವೆಯಾಗ 2 ಮಕ್ಕಳು ಮಾಡಿ ಚಂದಾಗ ಸಂಸಾರ ನಡೆಸೋದ್ ನಡಿ. ಮತ್ತೆ ಕೈ ಕೊಡೋ ಜಲ್ದಿ. ನೀ ನದಿ ಬಾಳ್ ಬೆರಕಿ, ನನ್ನ ಓದ ಕುಲ ಬೆರಕಿ. ಏನು ಮಾಡದೇವ? ವೃತ್ತಿ ಜೀವನ ಏನು ಮಾಡಕ್ಕಾಗಲ್ಲ, ಮಾಡ್ಬೇಕು. ಮತ್ತೆ ಏನಾಗಂಗಿಲ್ಲ. ಇರ್ಲಿ ಬಾಯಪ್ಪ, ಇದ ಹುರುಪ್ನಾಗ ಎಬ್ಬಿಸ್ಬಿಡಿಯಪ್ಪ ಬಿಡುವುದಿಲ್ಲ ಜಾತಿ ಮಗಲ್ಲ ಮಾತಿಲ್ಲ ನಿಮ್ಮ ಪಾದಲ್ಲ ಯಾರ ಅಂಜಿಗೆ ನನಗಿಲ್ಲ ಶರಣು ನಿಮ್ಮ ಪಾದಲ್ಲ ಯಾರ ಅಂಜಿಗೆ ನನಗಿಲ್ಲ.
ಆಸೆಡ್ ಗಾಳಿ ಬಿಸಿ ಬಿಸಿ ಬಡಿ ಹೊತ್ನಾಗ ಏಸಿ ನನ್ನ ಜಲಮ ಎಣ್ಣಾಗಿ ಹುಟ್ಟಬಾರ್ದಂತಿತ್ತಂತ ಈ ಜನ ಹಾ ಅಬಾ ಬಾ 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 ನೋ ಮೊಬೈಲ್ ಫೋನ ಬಂದ ಮೇಲೆ ಲವ್ ಮಾಡಗತ್ತೈತ್ರಿ ಫೋನ ಬಂದ ಮೇಲೆ ಲವ್ ಮಾಡಗತ್ತೈತ್ರಿ ಲವ್ ಮಾಡಗತ್ತೈತ್ರಿ ನನ್ನ ಮೀಟಿಂಗ್ ನಡೆದೈತ್ರಿ ಲವ್ ಮಾಡಗತ್ತೈತ್ರಿ ನನ್ನ ಮೀಟಿಂಗ್ ನಡೆದೈತ್ರಿ ಬಾಬಾ ಅಂತೀನಿ ಏನಪ್ಪ ಹಿಮಾಲಯ ಪರ್ವತಾಗಿ ನಿಂತಾರಲ್ಲ ಯಾರಾಗಿರ್ಬೇಕಂತೀನಿ ಇವ್ರ ಮೇಲೆ ಒಂದು ದೊಡ್ಡ ಬಂಡಿ ಏರ್ಬಿಡ್ತೀನಿ ತಡಿ ಯಪ್ಪ ಹೊಡಿಬೇಡ ನಿನ್ನವನ ನಾನು ನಿನ್ನ ಮಗಳು ಶಾರು ಅದೀನಿ ಇಲ್ಲ ಆತನೋ ಕಾರ್ ಪಂಚರ್ ನಿಮ್ದು ಹಂಗೆಲ್ಲ ಆಗಂಗಿಲ್ಲ ನಮ್ದೇನು ಹಾ ಅಲ್ಲ ಹಲೋ ನಿನ್ ಕೈಯಾಗ ಉಗ್ರಿನ ಬ್ಯಾರೆ ಹಾಕ್ಬಿದ್ದಾವ ಹೇಳು ತಿಂಡಿ ಹೆಚ್ಚಾಗಿ ತೋನಿ ಮೋನ್ ಪೂರ ಕೆಟ್ಟಿ ಕರೆ ಮಾರಿ ಹುಡುಗನ ಮುಟ್ಟಿ ಅಲ್ಲ ಈ ಹುಡುಗನ ಕೂಡ ನಿಂತಿಯಲ್ಲ ಹೆಂಗ ಅಂತೀನಿ ಹೆಂಗತೆ ಹಾ ನಾ ಮುಟ್ಟಿಲ್ರಿ ಸಾವುಕಾರ ನಿನ್ ಮಗಳನ್ನ ಮುಟ್ಟಿಲ್ಲ ತೆಕ್ಕಿ ಬಡ್ಕೊಂತ ನಮ್ಮ ಮಗನ ಮುಟ್ಟಿಲ್ಲ ಬಾ ಬಾ ಹೇಳಪ್ಪ ಏನ್ ಹೇಳ್ತೀವಿ ಈಗ ಏ ಕಿಸ್ ಕೊಟ್ಟಿ ಸುಂಟ್ರ ಗಾಳಿ ಬಂತಪ್ಪ ನಿನ್ನ ಮಗಳು ಲಂಗ ಆರುಂಟಿತ್ತು ಅದ್ರ ಸಂಬಂಧ ನಾ ಗಟ್ಟಿ ಹಿಡ್ಕೊಂಡಿದ್ದೆ ಒಮ್ಮರೆ ನಿನ್ನ ಮರ್ಯಾದೆ ಹೋಗ್ಬಾರ್ದಂತ ತಿಳ್ಕಾರ हे प्रभु हे हरि राम कृष्ण जगन्नाथ प्रेमानंद ये क्या हुआ ನನ್ನ ಮಗಳ ಹಂಗ ಪೂರ ರೀತಿ ನೀವು ಕರೆ ಮಾರಿ ಹುಡುಗನ ಮುಟ್ಟಿ ಎಲ್ಲ ಹರ್ಕೊಂಡು ಹೋತು ಹಾ ಲೇ ಯಪ್ಪ ನಂದಿನ್ನೂ ಲಂಗ ಹರಿದಿಲ್ಲ ಪೂರ ಗಟ್ಟಿ ಐತಿ ಈ ಗಾಳಿ ಜಗ್ಗೇಡಿ ಮಲನ್ ಕೊಡ್ತೇನೆ ಹೇಳಲಿಲ್ಲ ಆಗಲ್ಲ ಹೇ ಕ್ಯಾ ಹುವಾ ಹಾ ಜಾ ಹರಿತಿಲ್ಲ ಇಲ್ಲ ಹೌದಾ ಕುಚ್ಚತತ್ತಿ तुम झूठ बोलते रहे ಅವಾ ಬಾ 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 ಹುಷಾರ ಮತ್ ಇಲ್ಲಿಕಪ್ಪ ನೋಡ ಏನೋ ಒಂದ್ ಕಥನ ಮಾಡ್ತಾನ ನಿನಗ ಏನ್ ಮಾಡ್ತಾನ ಮಾಡ್ತಾನ ಬಿಡ್ತಾನ ನಾನು ಏನ ಮಾಡ್ತಾನ ಹಾ ಹೆಂಗ್ ಮಾಡ್ತಾನ ಹಿಂಗ ಹಿಂಗ ಮಾಡ್ಬೋದು ಇದೇನು ಹಿಂಗಾಗತ್ತೆ ಹಂಗಾಗತ್ತ ನಾಳೆ ನನಗ್ ತ್ರಾಸ ಐತವ ದವಾಖಾನಿ ಕರ್ಕೊಂಡು ಹೋಗ್ಬೇಕಾರ ಹಂಗೈತಿ ಅಂತ ಮಾಡಿ ನೀನು ಹೌದಾ ಹಾ ಮತ್ತೆ ಅದೆಲ್ಲ ಮುಂದೆ ಮದ್ವೆ ಆಗಿಂದ ಬಿಡಯಪ್ಪ ಹಾ ಮದುವೆ ಆಗಿ ನೀನ ಕೊಟ್ಟೆ ಅಲ್ಲ ಯಾರಿಗೆ ಇಲ್ಲಿ ಯಾರನ್ನ ನೋಡ್ಬೇಕಂದ್ರ ನೀನ್ ಆಗಲೇ ಮದುವೆ ಆಗಿಬಿಟ್ಟೆ ನಾ ಅವ್ನ್ ಕೂಡ ಅವ್ರ ಯಾರು ಬೇಡಪ್ಪ ಅವರೆಲ್ಲ ನಮ್ಮ ಅಣ್ತಮ್ರಿ ಹಂಗ ಬಿಡಬೇಡ ಕಾಕ ಜಿಟ್ಟಿಗಾಲ್ ಕೊಟ್ಟು ಒತ್ತು ನೀನು ಜಾಗ ಬಿಡ್ಬೇಡ ಸ್ವಲ್ಪ ಹೌದು ಹೇಳಕತ್ತ ನೋಡ ನೀ ಮತ್ ನಿನ್ನ ಮಗಳು ಮತ್ತೆ ಹೆಂಗ ಬಿಟ್ಕೊಂಡವ್ರು ಮತ್ತೆ ಬಿಡ್ತೀವ ಮತ್ತೆ ಅರ್ಜೆಂಟ್ ಹೋಗಿ ಮತ್ತೆ ನಾವು ಅಲ್ಲ ಎಲ್ಲಿಗೆ ಊರಿಗೆ ಯಾವ ಊರಿಗೆ ನಮ್ಮೂರಿಗೆನ ಇದಲ್ಲ ನಿಂದ ಊರು ಬೆಳಗರ್ದ ಬುಕ್ ಮಾಡಿ ಇವತ್ತು ಊರ ಐತನ ಊಳಿ ಹೊಂಟಿ ಅಲ್ಲ ಹಿಂಗ ಮಾಡಿ ಗಂಡ್ಮಕ್ಳು ಮುಟ್ಟಿ ಏಸ್ ಮಂದಿ ಇದಾಗ್ಯಾರಂತ ಮಾಡಿ ಓ ಯಾರನ್ನ ಮುಟ್ಟಿನ ನಾನು ಅಯ್ಯ ನಮ್ಮ ಊರ ಹಳೆ ಜಗ್ಗವ ನಾ ಯಾರನ್ನ ಮುಟ್ಟೇ ಇಲ್ಲ ಮತ್ತೆ ಅವ್ನು ಮುಟ್ಟಿದಲ್ಲ ಅವ ನಮ್ಮ ಮಾವ ಅದಕ್ ಮುಟ್ಟೇನಿ ನೀವೇನು ಇಲ್ಲೇ ಜಾಡಿಸ್ತಿರೋ ಏನು ಕಬ್ಬಿನ ಬಡದಾಗ ಬರ್ತೀರೋ ನಂದೇನೇ ಇದ್ರು ತಿಂಡಿ ಸ್ಟೇಜ್ ಮೇಲೆ ಯಪ್ಪ ಏನ್ ಬೀಳಿ ನಮಗಿಂತ ನಮ್ಮ ಅಪ್ಪಂದ ಎದ್ದೈತಿ ಹೊರ ವಯಸ್ಸೈತ್ ನನಗೆ ಇನ್ನ ವಯಸ್ಸ ಅವ್ವ ಎಲ್ಲೈತೆ ಯಪ್ಪನಿಂದ ನೋಡಿಲ್ಲ ಹಂಗ ನೀನು ಹೌದು ಹುಣಸಿಗೆ ಯವ್ವ ಒಂದು ವಯಸ್ಸಿನ ಬರೀ ಕಂಟಿನಾರೇನು ಹೋಯ್ತಾ ಮತ್ತೇನು ವಯಸ್ಸಿಲ್ಲ ಅಂತ ಮಾಡಿ ನನಗೆ ಆಯ್ತಳಪ್ಪ ಇನ್ನೂ ಐತೆ ಹುಣಸಿಗೆ ಮುಪ್ಪಾದ್ರೆ ಹುಳಿ ಮುಪ್ಪನ ನಿಂದ ಕಟ್ಟ ಮಸ್ತ ನೋಡಿ ಸುಸ್ತ ಹುಡುಗಿ ಎಬ್ಬಸಲಿನ ದಾಟಯ ಆ ಪಾತ್ರಧಾರಿ ಬಂದ ಈ ಅರ್ಧ ತೊಲೆ ಉಂಗುರವನ್ನ ಸ್ವೀಕಾರ ಮಾಡಬೇಕಂತ ವಿನಂತಿ ರವಿಕಾಂತ್. ಅದೇ ರೀತಿಯಾಗಿ ದೇವೇಗೌಡನ ಪತ್ರಕ್ಕೆ ಬಸವರಾಜ್ ನವಲಹಳ್ಳಿ ಅರ್ಧ ತೊಲೆ ಉಂಗುರ
ಬೆಳ್ಳಿ ಬ್ರಾಸ್ಲೈಟ್ ಮಾಡಿರ್ತಾರೆ. ದೇವೇಗೌಡ ಸಹಿತ ಇವಿ ನಂದ್ಯಾಳ್ ಅರ್ಧ ತೊಲಿ ಬಂಗಾರ ಮತ್ತು 1,001 ರೂಪಾಯಿ ಕೊಟ್ಟಿದ್ದಾರೆ. ಆ ಪಾತ್ರಧಾರಿ ಬಂದು ಸ್ವೀಕಾರ ಮಾಡಬೇಕು. ಅದೇ ತಿರ್ನಾಗಿ ಕ್ರಾಂತಿವೀರನ ಪಾತ್ರಕ್ಕೆ ಭರಮಪ್ಪ ಜ್ಞಾನಪ್ಪ ಪುಂಡಗೌಡ್ರವರು ಒಂದು ಬೆಳ್ಳಿ ಚೈನಾ ಮತ್ತು 1,001 ರೂಪಾಯಿ ಐರನ್ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಪಾತ್ರಧಾರಿ ಬಂದು ಸ್ವೀಕಾರ ಮಾಡಬೇಕೆಂದು ವಿನಂತಿ. ತಡೆಯಪ್ಪ ಮರೆ. ಇದೇನೋ ಜಿತೇಂದ್ರ, ಈ ಜಾಗದಲ್ಲಿ ಬಜರಂಗಿ ಎಂಬ ಸಿಂಹದ ಧ್ವನಿ. ಈ ಸಿಂಹದ ಧ್ವನಿಗೆ ಇಡೀ ಬೆಟ್ಟವೇ ನಡುಗಿ ನನ್ನ ಪ್ರತಿಧ್ವನಿಯಾಗಿ ಬಡಿದು ಎಬ್ಬಿಸಿತಲ್ಲ. ಇದು ಯಾವ ವೀರನ ಸ್ವರ ಇರಬೇಕು? ಅಂತ ವೀರನ ಸ್ವರ ಈ ಕಾಡಿನಲ್ಲಿ ಯಾವ ಪುಂಡನಿರಬೇಕು? ಬೆಟ್ಟದಲ್ಲಿ ಒಬ್ಬ ಮಹಾವೀರ ಅಡಗಿ ಅನೇಕ ದಿನವಾಯ್ತು ಅಂದು ವದಂತಿ ಇದೆ ಗೌಡ್ರೆ. ನನಗೆ ತಿಳಿಯದಲ್ಲಿ ಈ ಬೆಟ್ಟದಲ್ಲಿ ಅಡಗಿರವನೇ ಯಾರವನು? ಅವನು ಇಂದು ಶೋಧನೆ ಆಗಲೇಬೇಕ. ಬಡವರ ಬಂದು ಧರ್ಮರ ಸಿಂಧು ಅನ್ಯಾಯ ಇರೋದು ನಿಂತು ಸಿಡಿಗದ್ದ ಭೂಪತಿ ಅಂತಾರ್ರಿ ಜನ ಕುಂತಾರೆ ಎಲ್ಲಾರ್ರಿ ಗೌಡ್ರ. ಇದನ್ನು ಇಲ್ಲಿವರೆಗೆ ಎದಕ್ಕೆ ತಿಳಿಸಲಿಲ್ಲ ಮುತ್ತಾಲಿಕ? ನಾನು ನಿನ್ನೆ ಗೊತ್ತಿತ್ತು ನನಗ, ನಿಮಗೆ ಬಂದು ತಿಳಿಸ್ಬೇಕಂದ್ರೆ ನೀವೇ ಹೇಳ್ಬಿಟ್ರಲ್ಲ ನನಗ. ಈಗ ನನಗೆ ಅವನು ಭೇಟಿಯಾಗಲೇಬೇಕು. ಅನೇಕ ಕಡೆಗಳಲ್ಲಿ ಇದನ್ನ ವೈರಿ ಪಡೆಗಳು ಕಡೆಗಣ್ಣಿಲಿ ಕಾಯ್ಕೊಂಡಿರುವಾಗ ಆ ಗಂಡು ಯಾರಂತ ಮೊದಲು ನನಗೆ ತಂದು ಕೊಡಬೇಕಾ? ಅಂತ ವೀರ ಧನಂಜಯ ನನಗೆ ದೊರಕಿದರೆ ಈ ನಾಡಿಗೆ ನಾನೇ ದೊರೆ. ನಗುವಾರ ಮುಖ ನೋಡ್ತಿರ್ಲಿ. ಮುದ್ದಲಿಕ ಮೊದಲು ಹುಡುಕು ನೋಡಿ ಆ ವೀರನ. ಯಾರು ಬೇಡ ತಂದೆ ಮಂಗ ಸ್ವಲ್ಪ ತಡಿ, ಕಳಿಸುತ್ತಾರೆ ನೋಡೋಣ. ಹೊಲ ಗೌಡ್ರ, ಆ ಹುಲಿ ಎಲ್ಲ ಮೇಯಕ್ ಹೋಗ್ಬಿಡತ್ರಿ, ನಾಳೆ ನಡ್ರಲ್ಲ. ಹುಲಿ ಹುಡುಕೋದು ನಿನ್ನ ಕೆಲಸ, ಬಲಿ ಯಾಕೆ ಪಂಜರದಲ್ಲಿ ಹಾಕೋದು ನನ್ನ ಕೆಲಸ. ಆ ಹುಲಿ ಹಿಡ್ಕೊಂಡು ಈ ನೆಲ ಆಳುವುದೇ ನಂದ ಕೆಲಸ.
ಹೋಗು ದೇವೇಗೌಡ ಹೋಗು. ನಿನಗೆಂತ ಅರ್ಥವಾಗುತ್ತದೆ ಈ ಗಜರಾಜನ ಮಾಸ್ಟರ್ ಪ್ಲಾನ್? ನೀನು ಆಸೆಯಿಂದ ಕಟ್ಟಿದ ನಿನ್ನ ಹಣದ ಗಾಸ ಗೋಪುರಕ್ಕೆ ನಾನು ಕಾಂತಿ ಕಳಸನಾಗಿ ಎಸಳದ ಹೂವಿನಂತೆ ಪರಿಮಳ ಬೀರಿ ನಾರಿಮಣಿಯಾಗಿ 18ರ ಅರೆಯದ ಉರಿದುಂಬಿ ಬೆದರು ನಿನ್ನ ತಂಗಿಯ ಸಂಗ ಮಾಡಿ ಅವಳಂಗ ಸೌಂದರ್ಯ ಸವಿರಿಸುಕೊಂಡು ನೀನು ಗಳಿಸಿದ ಅಪಾರ ಆಸ್ತಿಗೆ ನಾನು ಚತುರ ಚಕ್ರವರ್ತಿಯಾಗಿ ಮೆರೆದಿದ್ದರೆ My name is Land King. ಗಜರಾಜನೇ ಅಲ್ಲ. ಗತಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ. ಮೋಸಕ್ಕೆ ಮೋಸ ಎನ್ನುತ್ತಿದೆ. ಆರಂಭಿಸಿದವನಾನು, ಆನಂದಿಸುವವನಾನು, ಅನುಭವಿಸುವ ನಿನ್ಯಾರು ಈ ಹೃದಯದ ಅಗ್ನಿ ಪರ್ವತ. ಅಣ್ಣ ಹೊತ್ತಿಗೆ ಬಾ ಕ್ರಾಂತಿವೀರ. ಯಾಕಪ್ಪ ಎಲ್ಲಿಂದ ಬಂದಿ? ಯಾಕೋ ಎಷ್ಟು ಗಡಿಬಿಂದ ಮಾತಾಡ್ತಿಯಲ್ಲ, ಯಾಕೆ? ಏನೂ ಇಲ್ಲಣ್ಣ, ನಿಮಗೆ ಒಂದು ಸಂತೋಷದ ಸುದ್ದಿ ತಿಳಿಸಬೇಕಾಯ್ತು ಅಷ್ಟೇ. ಅಂದ್ರೇನಪ್ಪ? ಯಾವ್ದಾದ್ರು ಹುಡುಗಿನ ಪ್ರೀತಿ ಮಾಡ್ದೇನು? ಮದುವೆ ವಿಷಯ ಈಗಲ್ಲಮ್ಮ, ನನ್ನ ಆಶಾ ಆಕಾಂಕ್ಷೆಗಳು ಬಳಲಿವೆ. ಈ ಎಲ್ಲ ಮುಗಿದ ನಂತರ ನನ್ನ ಮದುವೆ. ಹಾಗಾದರೆ ಮತ್ತಾವ ವಿಷಯ ಸಹೋದರ? ಏನೂ ಇಲ್ಲಣ್ಣ, ಮೊನ್ನೆ ನಡೆದ ಪಕ್ಷದ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರೆ ಅಷ್ಟೇ. ಯಾವುದು? ರಾಜಕೀಯ ವಿಷಯವೇನಪ್ಪ? ಇದು ರಾಜಕೀಯ ವಿಷಯ ಅಲ್ಲಣ್ಣ. ಮಕ್ಕಳ ಭವಿಷ್ಯ ಬರೆಯಲು ನೀನೊಂದು ವಿದ್ಯಾ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಎಂದಿದ್ದಾರೆ. ಅದಕ್ಕೆ ಇದೆಂತ ನಿರ್ಧಾರ ತಮ್ಮ? ಬೇಡಪ್ಪ ಬೇಡ. ಈಗಾಗಲೇ ಈ ಊರ ಗೌಡರು ಒಂದು ಸಂಸ್ಥೆ ನಡೆಸುತ್ತಿದ್ದಾರೆ. ಅವರನ್ನು ಎದುರು ಹಾಕಿಕೊಂಡು ನಾವು ಮತ್ತೊಂದು ಶಾಲೆ ಅಂತಿದ್ರೆ ನನಗೆ ಯಾಕೋ. ನೀನು ಆ ಭಯದ ಭೀತಿಯನ್ನು ಅರಿದು ಹಾಕಣ್ಣ. ಅದಕ್ಕೆಲ್ಲ ನಾನು ಇದ್ದೀನಿ. ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ನನ್ನ ಹಿಂದೆ ಇಡೀ ನನ್ನ ತಾಲೂಕಿನ ಅಪರ ಅಭಿಮಾನಿಗಳಿದ್ದಾರೆ. ಬರೀ ನೀನು ನನಗೆ ಒಪ್ಪಿಗೆ ನೀಡಿ ಆಶೀರ್ವದಿಸಿದರೆ ಸಾಕು. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೊಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಹಾಗೆ ಮಾಡುತ್ತೇನೆ. ಒಪ್ಪಿಗೆ ಕೊಟ್ಟು ಬಿಡೋಣ, ಆಶೀರ್ವಾದ ಕೇಳುತ್ತೇನೆ. ಎದ್ದೇಳು ಸಹೋದರ, ಧೈರ್ಯವೇ ಸರ್ವತ್ರ ಸಾಧನವೆಂಬಂತೆ ಈ ನಿನ್ನ ಧೈರ್ಯ ನಿನ್ನ ಹಿಂದೆ ಇರಲಿ. ಆ ನನ್ನ ದೇವ ಮಲ್ಲಿಕಾರ್ಜುನನ ಆಶೀರ್ವಾದ ಸದಾ ನಿನ್ನ ಬೆನ್ನ ಹಿಂದಿರಲಿ. ಹೌದಪ್ಪ ಮೈದುನ, ನೀ ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳು ಏನೇ ಇದ್ದರೂ ಆ ದೇವರ ಕೃಪೆಯಿಂದ ಹೂವಾಗಲಿ. ನೀ ಕೈ ಎತ್ತಿ ಹಿಡಿದ ಕೆಲಸ ಜಯವಾಗಲಿ. ಆದ್ರೂ ಸ್ವಲ್ಪ ಗೌಡರ ಬಗ್ಗೆ ಹುಷಾರಾಗಿಡು, ತಿಳಿತೆ? ಆಯ್ತು ಅಮ್ಮ, ಆಯ್ತು ಅತ್ತಿಗೆ, ಆಯ್ತು. ನಾ ನಡೆಯುವ ಸತ್ಯದ ಹಾದಿಯಲ್ಲಿ ಆ ದುರಂಕಾರಿ ದೇವೇಗೌಡನಂತ ಕುತಂತ್ರ ಮಾಡಿದರೆ ನಾನು ಎದುರುವುದಿಲ್ಲ. ನಿಮ್ಮಿಬ್ಬರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲೆ ಇದ್ದರೆ ಸಾಕು. ಅವನ ಅಹಂಕಾರ ಈ ಜಾಗದಲ್ಲಿ ನನ್ನ ಸತ್ಯದ ಗೂಡು ಕಟ್ಟಿ ಈ ಶಿಕ್ಷಣ ಕ್ರಾಂತಿಗೆ ಹಳೆಯ ಊದಿ ಅಕ್ಷರ ಜ್ಞಾನಿಂದಲೇ ಬಡತನ ಭೂತ ಬಡದೋಡಿಸಿ ಬಡವರ ರಕ್ತದಿಂದ ಉಬ್ಬಿದ ಅವನ ದೇಹಕ್ಕೆ ಅವರಿಂದಲೇ ಅವನಾಣೆ ಬರ ಬದಲಾಯಿಸುತ್ತಿದ್ದರೆ ನಾನು ಈ ವಾಜ್ಜಲದ ಕ್ರಾಂತಿ ವೀರನೇ ಅಲ್ಲ. ಇದಕ್ಕೆ ಆ ಶ್ರೀ ಮಲ್ಲಿಕಾರ್ಜುನನೇ ಸಾಕ್ಷಿ.
ಸಂತೋಷ ಬಾ ಸಹೋದರ, ಸಂತೋಷ. ಈ ಆನಂದ ಕಡಲಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಎಲ್ಲರೂ ಕೂಡಿ ಆಡೋಣ ಬನ್ನಿ. ಮಾಮನೆಯಲ್ಲಿ